ಚಾಮರಾಜನಗರ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಸಿಬ್ಬಂದಿಗಳು ಗಾಢ ನಿದ್ರೆಯಲ್ಲಿದ್ದಾರೆ ಅಂತ ಹೇಳಿ ಆರೋಪಿಸಿದ ಚಾಮರಾಜನಗರದ ಹಿರಿಯ ಕನ್ನಡ ಚಳವಳಿಗಾರ ಮುರಳಿ ಅವರು ನಗರಸಭೆಯ ಪೌರಾಯುಕ್ತರ ಕಚೇರಿಯ ಮುಂಭಾಗ ಚಾಪೆ ಹಾಸಿ ಮಲಗಿ ಪ್ರತಿಭಟನೆ ಮಾಡಿದ್ರು. ನಗರಸಭೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಹಾಗೂ ನಗರಸಭೆಯ ಆಡಳಿತ ಅಧಿಕಾರಿಯಾಗಿರುವಂತಹ ಜಿಲ್ಲಾಧಿಕಾರಿಗಳು ಕೂಡ ಗಮನ ಹರಿಸದೆ ಲೋಪ ಎಸಗಿದ್ದಾರೆ. ಸಾರ್ವಜನಿಕರಿಗೆ ಈ ಸ್ವತ್ತು ವಿತರಣೆ ವಿಳಂಬ ಆಗ್ತಾ ಇದೆ. ಜನನ ಮರಣ ಪ್ರಮಾಣ ಪತ್ರ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಹಾಗೂ ಸ್ವಚ್ಛತೆ ಹೇಳತಿರದಷ್ಟು ಹದಗೆಟ್ಟಿದೆ. ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನಾ ನಿರತ ಮುರಳಿ ಅವರು ಆರೋಪ ಮಾಡಿದ್ರು. ಎಲ್ಲಾನು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ ಏನ್ ಸಮಸ್ಯೆ ಏನಿಲ್ಲ. ಏನಂತ ಈಗ ಕೇಳ್ತಿರಲ್ಲ, ಚೆನ್ನಾಗಿರುವಾಗ ಬತ್ತೀವಲ್ಲ ಏನಾರು ಕೇಳಿದ್ರೆ ನೀವು ಎಲ್ಲಿ ಕೇಳ್ತೀರಿ? ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಅಲ್ಲಿ ಡಿಸಿ ಯಾರು ಮುಟ್ಟಂಗಿಲ್ಲ. ಎದ್ದಳ ಮೇಲೆ ಎದ್ದಳ ಮೇಲೆ ಎದ್ದಳ ಮೇಲೆ ಗೊತ್ತಲ್ಲಂತ ನಾನು ಹೇಳ್ತೀನಿ. ಬನ್ನಿ ಯಾವ ಟೆನ್ಷನ್ ಆಗಿದ್ದಾರೆ ಅವರು ನೋಡಿ. ಅವರು ನಮ್ಮ ನಿಮ್ದೆಲ್ಲ ಸೀನಿಯರ್. ಕಂದಾಯ ಅಪ್ಡೇಟ್ ಒಂದೊಂದು ತಿಂಗಳು ಅಪ್ಡೇಟ್ಗೆ ನಮಗೆ ಈ ಸ್ವತ್ತು ಕೇಳಿದ್ಮೇನ್ರಿ ಕೊಡ್ತೀನಿ ಬರ್ರಿ, ಈಗ ಒಂದು 5 ನಿಮಿಷ ಕೊಡ್ತೀನಿ ಅಂತ. ನೀವು 5 ನಿಮಿಷ ಅಲ್ಲ, ಸಹಾಯ ಮಾಡಿದ್ರೆ ನಿಮ್ಮ ವಿರುದ್ಧ ಅಧಿಕಾರಕ್ಕೆ ಹೋಗ್ಬೇಕಾಗ್ತದೆ. ನಿಮ್ಮ ವಿರುದ್ಧನು ಹುಷಾರ್. ಮುಖ್ಯಮಂತ್ರಿಗಳಿಗೆ ಕಪ್ಪಾಟಗಳು ಇರ್ದಿರವ ಸರಿ ಆಯ್ತಾ? ಜಿಲ್ಲಾಧಿಕಾರಿಗಳಿಗೆ ಉಗಿದು ಕಳಿಸಿರೋನು ಎಲ್ಲ ಇರುವಾಗ ನನಗೆ ಲೆಕ್ಕ ಒಬ್ಬನೇ ಮಾಡ್ತೀನಿ. ಕನಿಷ್ಠ ಒಂದ್ 100 ಜನ 100 ಜನ ಕನಿಷ್ಠನ್ರಿ. ಈಗ 1000 ಜನ ಇದ್ದಂಗೆ ಕೆಲಸ ಆಗತ್ತೆ. ಬರ್ಲಿ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಕೂತ್ಕೊಳ್ಳಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.